ಹಾಯ್ ಹಲೋ ಎವ್ರಿಬಡಿ. ಇವತ್ತು ನಾನು ನಿಮಗೆ ತೋರಿಸ್ತಿರುವಂಥದ್ದು ಬೇಲದ ಹಣ್ಣು. ಬೇಲದ ಹಣ್ಣು ಇದು ತುಂಬ ಮೆಡಿಷನಲ್ ಪ್ರಾಪರ್ಟೀಸ್ನ ಹೊಂದಿರುವಂಥ ಬೇಲದ ಹಣ್ಣು. ಇದನ್ನು ಸ್ಟೋನ್ ಆ್ಯಪಲ್ ಅಂತ ಕರೀತಾರೆ, ವುಡ್ ಆ್ಯಪಲ್ ಅಂತ ಕರೀತಾರೆ, ಹಾಗೆ ಗೋಲ್ಡನ್ ಆ್ಯಪಲ್ ಅಂತ ಕರೀತಾರೆ. ಇದು ಒಂದೇ ಹಣ್ಣಲ್ಲ, ಇದ್ರ ಕಂಪ್ಲೀಟ್ ಮರನೇ ಪ್ರತಿಯೊಂದು ಪಾರ್ಟ್ಸ್ನೂ ಕೂಡ ಮೆಡಿಷನಲ್ಲಾಗಿ ಯೂಸ್ ಮಾಡ್ತಾರಂತೆ. ಇವತ್ತು ನಾನು ಇದನ್ನು ಗಜ್ಜರಿ ಜೊತೆ ಟೇಸ್ಟ್ ಮಾಡೋಣ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಯೂಶ್ವಲಿ ಇದು ನಾರ್ತ್ ಕರ್ನಾಟಕದಲ್ಲಿ ತುಂಬ ಜನ ಯೂಸ್ ಮಾಡ್ತಾರೆ, ಬಟ್ ಸೌತಲ್ಲಿ ಸ್ವಲ್ಪ ಕಮ್ಮಿ ಯೂಸ್ ಮಾಡೋದು. ನಾನು ನಿಮ್ಗೆ ಸಜೆಸ್ಟ್ ಮಾಡೋದು ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ನಿಮ್ಮ ಮಕ್ಕಳಿಗೆ ಮತ್ತು ನಿಮಗೆ ಒಂದು ಹಣ್ಣಾದರೂ ತೊಗೊಳ್ಳಿ. ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದು ಡೈಜೆಷನ್ಗೆ ತುಂಬ ಹೆಲ್ಪ್ ಆಗುತ್ತೆ, ಮತ್ತು ಹ್ಯುಮಿನಿಟಿನ ಎನ್ಹಾನ್ಸ್ ಮಾಡುತ್ತೆ, ಡಯಾಬಿಟಿಸ್ನ ಮ್ಯಾನೇಜ್ ಮಾಡುತ್ತೆ, ಕೊಲೆಸ್ಟ್ರಾಲ್ ಕಮ್ಮಿ ಮಾಡುತ್ತೆ, ಮತ್ತು ಸಮ್ಮರಲ್ಲಿ ಇದು ತುಂಬಾ ಕೂಲಿಂಗ್ ಎಫೆಕ್ಟ್ನ ಕೊಡುತ್ತೆ. ಅದರಿಂದ ನಾನು ವೀಕ್ಲಿ ಒನ್ಸ್ ನನ್ನ ಮಗಳಿಗೆ ಮತ್ತು ನಾನು ಯೂಸ್ ಮಾಡ್ತೀವಿ. ನೀವು ಕೂಡ ಯೂಸ್ ಮಾಡಿ. ಯೂಶ್ವಲಿ ಇದು ರಾ ಫ್ರೂಟ್ ಥರನೇ ತಿನ್ಬೋದು, ಬಟ್ ಸ್ವಲ್ಪ ಉಗುರಿರುತ್ತೆ. ಅದರಿಂದ ಸಕ್ಕರೆ ಹಾಕೊಂಡು ತಿಂದ್ರಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಬಟ್ ನಾನು ಇದನ್ನು ನನ್ನ ಮಗಳಿಗೆ ಕೊಡ್ತಿರೋದ್ರಿಂದ ನಾನು ಸಕ್ಕರೆ ಯೂಸ್ ಮಾಡ್ತಿಲ್ಲ. ನಿಮಗೆ ಸಕ್ಕರೆ ಯೂಸ್ ಮಾಡ್ಬೋದು, ಓಕೆ ನನ್ನ ಬಾಡಿಗೆ ಆಗುತ್ತೆ ಅನ್ನೋದಿದ್ರೆ ನೀವು ಸಕ್ಕರೆ ಹಾಕ್ಕೊಂಡು ತಿನ್ನಿ. ನಾನಿಲ್ಲಿ ಸ್ವಲ್ಪ ಗಜರಿ ಬೆಲ್ಲನ ಹಾಕಿ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಪ್ರತಿಯೊಂದು ಹೆಲ್ತ್ ಬೆನಿಫಿಟ್ ಇರುವಂಥದ್ದು ಏನಾದರೂ ಒಂದು ವಿಡಿಯೋ ಹಾಕ್ತಾ ಇರ್ತೀನಿ. ನೀವು ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಥ್ಯಾಂಕ್ ಯು ಸೋ ಮಚ್. ಆರೋಗ್ಯನೇ ಭಾಗ್ಯ. ಆರೋಗ್ಯನ ತುಂಬ ಚೆನ್ನಾಗಿಟ್ಟಿರಿ, ಚೆನ್ನಾಗಿ ಇಟ್ಕೊಳ್ಳಿ, ಚೆನ್ನಾಗಿರೋ ಹೆಲ್ದಿ ಫ್ರೂಟ್ನ ತಿನ್ನಿ. ಥ್ಯಾಂಕ್ ಯು ಸೋ ಮಚ್.